ನಮಸ್ತೆ ಸ್ಟೂಡೆಂಟ್ಸ್. ಅಜಾ ಫಿಸಿಕ್ಸ್ ವಿಡಿಯೋಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಸಿಇಟಿ, ನೀಟ್, JEE ಮತ್ತೆ ಬೇಸಿಕ್ ಕಾನ್ಸೆಪ್ಟ್ಸ್ ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಬಿಫೋರ್ ಗೋಯಿಂಗ್ ಟು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜರ್ ಪಾರ್ಟಿಕಲ್ಸ್ ನ ಡಿಸ್ಕಸ್ ಮಾಡ್ಬಿಡ್ತೀನಿ. ಬಿಕಾಸ್ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಈಕ್ವೇಶನ್ಸ್ ಈ ಚಾಪ್ಟರ್ ಅರ್ಥ ಆಗಬೇಕು ಅಂತಂದ್ರೆ. ಇಲ್ಲಿ ನಾನು ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಬರ್ಕೊಂಡಿದ್ದೀನಿ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಗೆ ಗೊತ್ತಾಗುತ್ತೆ? ಪ್ಯಾರಲಲ್ ಆಗಿರುವಂತ ಲೈನ್ಸ್ ಮತ್ತೆ ಈಕ್ವಿ ಸ್ಪೇಸ್ಡ್ ಆಗಿರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಸ್ಟ್ರೆಂತ್ ಇ ಅಂತ ಬರ್ಕೊಂಡಿದ್ದೀನಿ. ಅದರ ಒಳಗಡೆ ಒಂದು ಪಾಸಿಟಿವ್ ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ದೀನಿ. ಈ ಪಾಸಿಟಿವ್ ಚಾರ್ಜ್ ಎಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಈಗ ಆಲ್ರೆಡಿ ಅದರ ಈಕ್ವೇಶನ್ಸ್ ನಮಗೆ ಗೊತ್ತಿರುತ್ತೆ, ಇನ್ನೊಂದ್ಸಲಿ ರಿವೈಸ್ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಚಾರ್ಜ್ ಪಾರ್ಟಿಕಲ್ ಇನ್ಸೈಡ್ ದಿಸ್ electric field is electric field strength multiplied by the charged particle. ಆ ಪಾರ್ಟಿಕಲ್ ನ ಚಾರ್ಜ್, ಇದು ಈಕ್ವೇಶನ್. ಇದನ್ನ ಫಸ್ಟ್ ಚಾಪ್ಟರ್ ಅಲ್ಲೇ ನಾವು ನೋಡಿದ್ವಿ. ಈಗ ಇಷ್ಟು ಫೋರ್ಸ್ ಇದೆ ಎಕ್ಸ್ಪೀರಿಯನ್ಸ್ ಆದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಈ ಫೋರ್ಸ್ ನ ಡೈರೆಕ್ಷನ್, ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಎರಡು ಒಂದೇ ಆಗಿರುತ್ತೆ. ದೇರ್ ಫೋರ್ ಈ ಚಾರ್ಜ್ ಪಾರ್ಟಿಕಲ್ ಈ ಡೈರೆಕ್ಷನ್ ಅಲ್ಲಿ ಇಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹಾಗಾದ್ರೆ ಇದೇ ಡೈರೆಕ್ಷನ್ ಅಲ್ಲಿ ಆಕ್ಸಿಲರೇಷನ್ ಆಗಬೇಕು. ಆಕ್ಸಿಲರೇಷನ್ ಗೆ ಫಾರ್ಮುಲಾ ಏನು? ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಪಾರ್ಟಿಕಲ್. ಸೊ ಫೋರ್ಸ್ ಅನ್ನ ಇ ಇಂಟು ಕ್ಯೂ ಅಂತ ಬರೀತೀವಿ, ಡಿವೈಡೆಡ್ ಬೈ ಎಂ ಅಂತ ಆಸ್ ಯೂಶುವಲಿ ಬರ್ಕೋತೀವಿ. ಸೊ ಇಫ್ ಯು ವಾಂಟ್ ಟು ರೈಟ್ ದಿಸ್ ಇನ್ ವೆಕ್ಟರ್ ಫಾರ್ಮ್, ಆಕ್ಸಿಲರೇಷನ್ ಮತ್ತೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಈ ಚಾರ್ಜ್ ಪಾರ್ಟಿಕಲ್ ಯಾವ ಪಾತ್ ಅಲ್ಲಿ ಮೂವ್ ಆಗುತ್ತೆ? ಇಟ್ ಇಸ್ ಗೋಯಿಂಗ್ ಅಲಾಂಗ್ ದ ಸೇಮ್ ಸ್ಟ್ರೈಟ್ ಲೈನ್ along the electric field move ಆಗುತ್ತೆ. So path of the particle is nothing but straight line. Straight line ಎಲ್ಲಿ? along the field in the same direction as that of the electric field. So this is about positive charge placed inside the electric field. ಅದೇ ತರ ಅದೇ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ನೆಗೆಟಿವ್ ಚಾರ್ಜ್ ಅನ್ನ ಇಟ್ರೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ? ಮತ್ತದೇ ಫಾರ್ಮುಲಾವನ್ನ ಬರ್ಕೋಬೇಕು. ಸೊ ಫೋರ್ಸ್ ಆಕ್ಟಿಂಗ್ ಆನ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ is electric field strength multiplied by charge of the particle. ಈ ಚಾರ್ಜ್ ಆಫ್ ದ ಪಾರ್ಟಿಕಲ್ ನ ಮೈನಸ್ ಕ್ಯೂ ಅಂತ ಬರ್ಕೋಬೇಕು. ಹಾಗಾದ್ರೆ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ ಆಫ್ ದಿಸ್ ಇ ಮಲ್ಟಿಪ್ಲೈಡ್ ಬೈ ದ ಚಾರ್ಜ್ ಆಫ್ ದ ಪಾರ್ಟಿಕಲ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇಂಟು ಚಾರ್ಜ್ ಆಫ್ ದ ಪಾರ್ಟಿಕಲ್ ಹಾಗೆ ಬರ್ಕೊಂಡಿದ್ದೀವಿ. ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಮತ್ತೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಕೂಡ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಈ ನೆಗೆಟಿವ್ ಸೈನ್ ತೋರಿಸ್ತಾ ಇದೆ. ಹಾಗಾದ್ರೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಮೇಲೆ ಫೋರ್ಸ್ ಯಾವ ಕಡೆ ಇರುತ್ತೆ? ಎಲೆಕ್ಟ್ರಿಕ್ ಫೋರ್ಸ್ ಇಟ್ ಈಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಆಕ್ಸಿಲರೇಷನ್ ಎಷ್ಟಿರುತ್ತೆ? ಸೇಮ್ ಫಾರ್ಮುಲಾ, ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಫೋರ್ಸ್ ಅನ್ನ ಇ ಇಂಟು ಕ್ಯೂ ಡಿವೈಡೆಡ್ ಬೈ ಮಾಸ್ ಅಂತ ಬರೀಬಹುದು. ಚಾರ್ಜ್ ನೆಗೆಟಿವ್ ಆಗಿರೋದ್ರಿಂದ ಇಲ್ಲಿ ಬರ್ಕೋತೀನಿ. ಸೊ ಇಟ್ ಇಸ್ ವೆರಿ ಕ್ಲಿಯರ್ ಫ್ರಮ್ ದಿಸ್ ಈಕ್ವೇಶನ್, ಆಕ್ಸಿಲರೇಷನ್ ಇಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ಅಂಡ್ ಒನ್ಸ್ ಅಗೇನ್, ಯಾವ ಪಾತ್ ಅನ್ನ ಈ ಚಾರ್ಜರ್ ಪಾರ್ಟಿಕಲ್ ಫಾಲೋ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಫಾಲೋ ಸ್ಟ್ರೈಟ್ ಲೈನ್. ಈ ಡೈರೆಕ್ಷನ್ ಅಲ್ಲಿ ಸ್ಟ್ರೈಟ್ ಲೈನ್ ಅಲ್ಲೇ ಇಷ್ಟು ಆಕ್ಸಿಲರೇಷನ್ ಅಲ್ಲಿ ಮೂವ್ ಆಗುತ್ತೆ. ಬಟ್ ದ ಪಾತ್ ಆಫ್ ದ ಪಾರ್ಟಿಕಲ್, ಡೈರೆಕ್ಷನ್ ಆಫ್ ಮೋಷನ್ ವಿಲ್ ಬಿ ಅಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಇದಿಷ್ಟು ಗೊತ್ತಾದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪಾರ್ಟಿಕಲ್ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಎರಡು ಫೋರ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಈಗ ಮ್ಯಾಗ್ನೆಟಿಕ್ ಫೋರ್ಸ್ ಚಾರ್ಜ್ ಪಾರ್ಟಿಕಲ್ ಗಳ ಮೇಲೆ ಎಷ್ಟಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಬಂದ ತಕ್ಷಣನೇ ಫಸ್ಟ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ನ ಹೇಗೆ ಬರೀಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನಾನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಬರೆದ ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅನ್ನು ಬರೀಬಹುದು. ನೋಡಿ, ಯು ಕ್ಯಾನ್ ಕನ್ಸಿಡರ್ ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅನ್ನ ಈ ರೀತಿನೂ ಬರೆಯಬಹುದು. ಹಾಗಾಗಿ ಈ ಪ್ಲೇನ್ ನ ಮೇಲೆ ಯಾವುದೇ ಓರಿಯೆಂಟೇಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅನ್ನ ಬರೀಬಹುದು. ಈ ಆರೋ ಮಾರ್ಕ್ ಯಾವ ಕಡೆ ತೋರಿಸುತ್ತೋ ಅದು ಅದರ ಡೈರೆಕ್ಷನ್ ಆಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ನ ಡೈರೆಕ್ಷನ್ ಆಗಿರುತ್ತೆ. ಬಟ್ ಸಮಟೈಮ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೋರ್ಡ್ ಇಂದ ಹೊರಗಡೆ ಬಂದಂಗೆ ಈ ಪ್ಲೇನ್ ನಿಂದ, ಅಥವಾ ಈ ಪ್ಲೇನ್ ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಹೋದಂಗೂ ಇರಬಹುದು. ಅಂತ ಮ್ಯಾಗ್ನೆಟಿಕ್ ಫೀಲ್ಡ್ ನ ಹೇಗೆ ರೆಪ್ರೆಸೆಂಟ್ ಮಾಡಬೇಕು? ಅದಕ್ಕೊಂದು ಸಿಂಪಲ್ ವಿಧಾನ ಇದೆ. ಹೇಗೆ ಬರೆಯೋದು? ನಾನೇನಾದ್ರೂ ಕ್ರಾಸ್ ಹಾಕಿ ಇದನ್ನ ಎನ್ ಸರ್ಕಲ್ ಮಾಡಿದ್ರೆ ಇದನ್ನ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂತ ಕರಿಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಗೆಟಿಂಗ್ ಇನ್ ಟು ದ ಬೋರ್ಡ್ ಅಂತ ಆಗುತ್ತೆ. ಅದೇ ತರ ಡಾಟ್ ಹಾಕ್ಬಿಟ್ಟು ಎನ್ ಸರ್ಕಲ್ ಮಾಡಿದ್ರೆ ದಿಸ್ ಇಸ್ ಆಲ್ಸೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್, ಬಟ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್.
ಓಕೆ, ಸೊ ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅನ್ನ ಬರೆಯಬೇಕು. ಸೊ ಈಗ ನಾನು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಬರ್ಕೋತೀನಿ. ಅದ್ರ ಒಳಗಡೆ ಚಾರ್ಜರ್ ಪಾರ್ಟಿಕಲ್ ನ ಇಟ್ಟರೆ ಅದು ಎಷ್ಟು ಫೋರ್ಸ್ ಅನ್ನ ಫೀಲ್ ಮಾಡುತ್ತೆ, ಆ ಈಕ್ವೇಶನ್ಸ್ ಅನ್ನ ಡೈರೆಕ್ಟ್ ಆಗಿ ಹೇಳ್ಕೊಡ್ತೇನೆ. ಸೊ ಲೆಟ್ ಅಸ್ ಇಮ್ಯಾಜಿನ್ ದಟ್ ದೇರ್ ಈಸ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲೊಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನಾವು ಬರ್ಕೋತಾ ಇದ್ದೀವಿ. ಸೊ ಇಲ್ಲಿ ಪ್ರತಿ ಕ್ರಾಸ್ ಮತ್ತೆ ಅದರ ಎನ್ ಸರ್ಕಲ್ ಒಂದೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾಕಾಯ್ತು ಅಂತಂದ್ರೆ ಲೈನ್ಸ್ ಗಳ ಮಧ್ಯೆ ಈಕ್ವಿ ಸ್ಪೇಸ್ ಇದೆ, ಮತ್ತೆ ಎಲ್ಲಾ ಲೈನ್ಸ್ ಗಳು ಗೆಟಿಂಗ್ ಇನ್ ಟು ದ ಬೋರ್ಡ್ ಆಗ್ತಾ ಇದೆ, ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ದೇರ್ ಫೋರ್ ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಬಿ. ಓಕೆ, ಸೊ ಇಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್, ಯಾವುದೋ ಒಂದು ಪಾಸಿಟಿವ್ ಚಾರ್ಜ್ ಇದೆ ಅಂತ ಅನ್ಕೊಳ್ಳೋಣ, ಪ್ಲಸ್ ಕ್ಯೂ. ಹಾಗಾದ್ರೆ ಈ ಪಾಸಿಟಿವ್ ಚಾರ್ಜ್ ಮೇಲೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಎಷ್ಟು ಫೋರ್ಸ್ ಇರುತ್ತೆ? ದಟ್ ಫೋರ್ಸ್ ಇಸ್ ಗಿವನ್ ಬೈ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ಪಾರ್ಟಿಕಲ್ ಈಸ್ ಗಿವನ್ ಬೈ, ಇಲ್ಲಿ ಎಫ್ ಬಿ ಅಂತ ಬರ್ದಿದ್ದೀನಿ. ಬಿ ಸ್ಟ್ಯಾಂಡ್ಸ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಫ್ ಅಂತಂದ್ರೆ ಫೋರ್ಸ್. ಈಕ್ವೇಶನ್ ಬಹಳ ಸಿಂಪಲ್ ಆಗಿದೆ. ಕ್ಯೂ, ಕ್ಯೂ ಅಂತಂದ್ರೆ ಚಾರ್ಜ್ ಆಫ್ ದ ಪಾರ್ಟಿಕಲ್, ಓಪನ್ ದ ಬ್ರಾಕೆಟ್, ಮಲ್ಟಿಪ್ಲೈ ಮಾಡಬೇಕು ಯಾವುದನ್ನ ಅಂದ್ರೆ ವಿ ಕ್ರಾಸ್ ಬಿ ಅನ್ನ. ಸೊ ಇಲ್ಲಿ ವಿ ಅಂತಂದ್ರೆ ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್. ವೆಲಾಸಿಟಿ ಅನ್ನೋದು ವೆಕ್ಟರ್ ಗೊತ್ತಿರಬೇಕು. ಬಿ ಇಸ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಆಲ್ಸೋ ವೆಕ್ಟರ್. ವೆಲಾಸಿಟಿ ಆಫ್ ಚಾರ್ಜ್ ಪಾರ್ಟಿಕಲ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಕ್ರಾಸ್ ಪ್ರಾಡಕ್ಟ್ ತಗೋಬೇಕು, ಅದಕ್ಕೆ ಚಾರ್ಜ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ದಟ್ ವಿಲ್ ಬಿ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪಾರ್ಟಿಕಲ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈಕ್ವೇಶನ್. ಆಮೇಲೆ ಈ ಈಕ್ವೇಶನ್ ಹೀಗೂ ಬರೀಬಹುದು. ಹೇಗೆ? ಮ್ಯಾಗ್ನೆಟಿಕ್ ಫೋರ್ಸ್ is equal to Q, V cross B ಅನ್ನ ವಿ ಬಿ ಸೈನ್ ಥೀಟಾ ಅಂತ ಬರೀಬಹುದು. ಇಲ್ಲಿ V ಅಂತಂದ್ರೆ ವೆಲಾಸಿಟಿ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್, ಅಂದ್ರೆ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಅಂತ ತಗೋಬಹುದು. B ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ನ ಮ್ಯಾಗ್ನಿಟ್ಯೂಡ್, ಅಂಡ್ ಥೀಟಾ ಇಸ್ ನಥಿಂಗ್ ಬಟ್ ಈ ಎರಡು ವೆಕ್ಟರ್ಸ್ ಗಳ ಮಧ್ಯೆ ಇರುವಂತ ಆಂಗಲ್. ಸಮಟೈಮ್ಸ್ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗುವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಗೂ ಚಾರ್ಜ್ ಪಾರ್ಟಿಕಲ್ ಮೋಷನ್ಗೂ ಮಧ್ಯೆ ಆಂಗಲ್ ಇರುತ್ತೆ. ಓಕೆ, ಸೊ ಆ ಆಂಗಲ್ ಅನ್ನು ನಾವಿಲ್ಲಿ ಥೀಟಾ ಅಂತ ಬರ್ಕೊಂಡಿದ್ದೀವಿ. ಸೊ ಬೇಸಿಕಲಿ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್, ಇಲ್ಲಿ ಆಕ್ಚುಲಿ ವೆಕ್ಟರ್ ಸಿಂಬಲ್ ಹಾಕ್ಬಾರ್ದು, ಇರಲಿ. ಸೊ ದಿಸ್ ಇಸ್ ಆಕ್ಚುಲಿ ಈಕ್ವೇಶನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜರ್ ಪಾರ್ಟಿಕಲ್. ಈ ಈಕ್ವೇಶನ್ ಅನ್ನ, ಇದರಲ್ಲಿರುವಂತ ಕೆಲವು ಡೀಟೇಲ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವ್ದೊಂದು ಡೀಟೇಲ್ಸ್ ಅಂತಂದ್ರೆ, ಈಗ ವಿ ಕ್ರಾಸ್ ಬಿ ಅಂತ ಇದೆ. ಯಾವ್ದಾದ್ರು ಎರಡು ವೆಕ್ಟರ್ಸ್ ಗಳನ್ನ ಕ್ರಾಸ್ ಪ್ರಾಡಕ್ಟ್ ತಗೊಂಡ್ರೆ, ಸೇ ಫಾರ್ ಎಕ್ಸಾಂಪಲ್ ಎ ಅನ್ನೋದೊಂದು ವೆಕ್ಟರ್ ಅಂತ ಇಟ್ಕೊಳ್ಳಿ, ಬಿ ಅನ್ನೋದೊಂದು ವೆಕ್ಟರ್ ಅಂತ ಇಟ್ಕೊಳ್ಳಿ. ಇದನ್ನ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಎ ಅಂಡ್ ಬಿ ಅಂತ ಕರಿತೀವಿ. ನಿಮ್ಗೆ ಬರುವಂತಹ ರಿಸಲ್ಟ್ ಕೂಡ ಇನ್ನೊಂದು ವೆಕ್ಟರೇ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಅದನ್ನ ಸಿ ವೆಕ್ಟರ್ ಅಂತ ಇಟ್ಕೊಳ್ಳಿ. ಓಕೆ, ಸೊ ದಟ್ಸ್ ವೈ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ ಇಸ್ ಆಲ್ಸೋ ಕಾಲ್ಡ್ ಎಸ್ ವೆಕ್ಟರ್ ಪ್ರಾಡಕ್ಟ್, ಬಿಕಾಸ್ ಎರಡು ವೆಕ್ಟರ್ಸ್ ನ ಕ್ರಾಸ್ ಪ್ರಾಡಕ್ಟ್ ಮಾಡ್ಕೊಂಡ್ರೆ ವಾಪಸ್ ಬರುವಂತದ್ದು ವೆಕ್ಟರೇ ಆಗಿರುತ್ತೆ. ಇಲ್ಲಿ ರೂಲ್ ಏನು ಅಂತಂದ್ರೆ, ದಿಸ್ ರಿಸಲ್ಟೆಂಟ್ ವೆಕ್ಟರ್, ರಿಸಲ್ಟೆಂಟ್ ಆಫ್ ದ ಕ್ರಾಸ್ ಪ್ರಾಡಕ್ಟ್, ಈ ರಿಸಲ್ಟೆಂಟ್ ವೆಕ್ಟರ್ ಇದೆಯಲ್ಲ ಸಿ, ದಟ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ. ಯಾವೆರಡು ವೆಕ್ಟರ್ಸ್ ಗಳು ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿದೆಯೋ ಆ ಎರಡು ವೆಕ್ಟರ್ ನ ಡೈರೆಕ್ಷನ್ಗೆ ಸಿ ಅನ್ನುವಂಥದ್ದು ರಿಸಲ್ಟೆಂಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಇಲ್ಲಿ ಅದೇ ತರ ವಿ ಕ್ರಾಸ್ ಬಿ ತಗೊಂಡ್ಮೇಲೆ ನನಗೆ ಫೋರ್ಸ್ ಬರ್ತಾ ಇದೆ, ಮ್ಯಾಗ್ನೆಟಿಕ್ ಫೋರ್ಸ್ ಬರ್ತಾ ಇದೆ. ಹಾಗಾಗಿ ಮ್ಯಾಗ್ನೆಟಿಕ್ ಫೋರ್ಸ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ಬೋತ್ ವಿ ಅಂಡ್ ಬಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. So I will write that point. So magnetic force acting on the charged particle must be perpendicular. ಇದನ್ನ ಪರ್ಪೆಂಡಿಕ್ಯುಲರ್ ಸಿಂಪಲ್ ಅಂತ ಹಾಕ್ತೀನಿ. ಯಾವ್ದಾದ್ರು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಬೋತ್ ವೆಕ್ಟರ್ ವಿ ಅಂಡ್ ಬಿ, ವೆಲಾಸಿಟಿ ಆಫ್ ಚಾರ್ಜ್ ಪಾರ್ಟಿಕಲ್ಗೆ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೂಲ್ ಇನ್ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜರ್ ಪಾರ್ಟಿಕಲ್. ಈಗ ಪರ್ಪೆಂಡಿಕ್ಯುಲರ್ ಆಗಿರಬೇಕು ಅಂತಂದ್ರೆ ಇದರ ಡೈರೆಕ್ಷನ್ಸ್ ಅನ್ನ ಹೇಗೆ ಸ್ಪೆಸಿಫೈ ಮಾಡಬೇಕು? ಮ್ಯಾಗ್ನೆಟಿಕ್ ಫೋರ್ಸ್ ನ ಡೈರೆಕ್ಷನ್ ಅನ್ನ ಅದನ್ನ ಸ್ಪೆಸಿಫೈ ಮಾಡ್ಲಿಕ್ಕೆ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಅನ್ನ ಯೂಸ್ ಮಾಡ್ತೀವಿ. ಮೋರ್ ಸ್ಪೆಸಿಫಿಕ್ ಆಗಿ, ಓಕೆ, ಈ ಡೈರೆಕ್ಷನ್ ಆಫ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ, ಅಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ನಾವು ವಿ ವಿಲ್ ಟಾಕ್ ಅಬೌಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂಡ್ ಸ್ಪೆಷಲ್ ಕೇಸಸ್ ಆಫ್ ದಿಸ್ ಫಾರ್ಮುಲಾ. ಅಂದ್ರೆ ಫೋರ್ಸ್ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ, ಮಿನಿಮಮ್ ಆಗುತ್ತೆ, ಝೀರೋ ಆಗುತ್ತೆ, ಈ ರೀತಿ ಕೇಸ್ಗಳನ್ನ ಈಗ ಡಿಸ್ಕಸ್ ಮಾಡೋಣ ಮ್ಯಾಗ್ನೆಟಿಕ್ ಫೋರ್ಸ್ ಅಲ್ಲಿ. ಇಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಎಡಗೈನಲ್ಲಿ ಓಕೆ ಈ ಮೂರು ಬೆರಳುಗಳನ್ನ
ಅಂದ್ರೆ ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್ ಜೊತೆಗೆ ಈ ಥಂಬ್, ಈ ಮೂರನ್ನು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿ ಹೋಲ್ಡ್ ಮಾಡಬೇಕು. ಈ ತರ ಇಟ್ಕೊಂಡಾಗ ಪ್ರತಿಯೊಂದು ಬೆರಳು ಕೂಡ ಒಂದೊಂದು ಫಿಸಿಕಲ್ ಕ್ವಾಂಟಿಟಿಯ ಡೈರೆಕ್ಷನ್ಸ್ ಅನ್ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಇಂಡೆಕ್ಸ್ ಫಿಂಗರ್ ಇದೆ ಇಲ್ಲಿ ಅಥವಾ ಫೋರ್ ಫಿಂಗರ್ ಇದೆ, ಇದು ಯಾವ ಡೈರೆಕ್ಷನ್ ಅನ್ನು ತೋರಿಸುತ್ತೆ ಅಂದ್ರೆ ದಿಸ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಂಡೆಕ್ಸ್ ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್ ಅನ್ನು ತೋರಿಸುತ್ತೆ. ಮಿಡಲ್ ಫಿಂಗರ್ ಇದು ಯಾವ ಡೈರೆಕ್ಷನ್ ಅನ್ನು ತೋರಿಸುತ್ತೆ ಅಂದ್ರೆ ದಿಸ್ ಶೋಸ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಆಫ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಸೊ ಮಿಡಲ್ ಫಿಂಗರ್ ವೆಲಾಸಿಟಿಯ ಡೈರೆಕ್ಷನ್ ಅನ್ನು ತೋರಿಸುತ್ತೆ. ಬಟ್ ನೆನಪಿರ್ಬೇಕು, ಪಾಸಿಟಿವ್ ಚಾರ್ಜ್ ವೆಲಾಸಿಟಿಯ ಡೈರೆಕ್ಷನ್ ಅನ್ನು ಮಾತ್ರ ತೋರಿಸುತ್ತೆ. ನಾವ್ ಇದನ್ನ ಪಾಸಿಟಿವ್ ಚಾರ್ಜ್ ಅಂತ ಯಾಕೆ ಸ್ಪೆಸಿಫೈ ಮಾಡ್ತಿದೀನಿ ಅಂತಂದ್ರೆ, ಸಪೋಸ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಏನಾದ್ರೂ ಮೂವ್ ಆದ್ರೆ ಫೋರ್ಸ್ ಡೈರೆಕ್ಷನ್ ಆಫ್ ವೆಲಾಸಿಟಿಯನ್ನ ನಾವು ಉಲ್ಟಾ ತಗೋಬೇಕು. ಬಿಕಾಸ್ ಇಲ್ಲಿ ದಿಸ್ ಮಿಡಲ್ ಫಿಂಗರ್ ಆಲ್ಸೋ ರೆಪ್ರೆಸೆಂಟ್ಸ್, ಸಪೋಸ್ ಈಗ ಚಾರ್ಜರ್ ಪಾರ್ಟಿಕಲ್ ಏನಾದ್ರೂ ಮೂವ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಕರೆಂಟ್ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಕರೆಂಟ್ ನ ಡೈರೆಕ್ಷನ್ ಯಾವುದು? ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ವೇರ್ ಪಾಸಿಟಿವ್ ಚಾರ್ಜ್ ಇಸ್ ಮೂವಿಂಗ್. ದೇರ್ಫೋರ್ ಬೇಸಿಕಲಿ ದಿಸ್ ಫಿಂಗರ್, ದಿಸ್ ಡೈರೆಕ್ಷನ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಅಂದ್ರೆ ಪಾಸಿಟಿವ್ ಚಾರ್ಜ್ ಯಾವ ದಿಕ್ಕಲ್ಲಿ ಮೂವ್ ಆಗ್ತಿದೆಯೋ ಅದರ ಡೈರೆಕ್ಷನ್. ಹಾಗಾಗಿ ದಿಸ್ ಇಸ್ ರೆಪ್ರೆಸೆಂಟಿಂಗ್, ಮಿಡಲ್ ಫಿಂಗರ್ ರೆಪ್ರೆಸೆಂಟಿಂಗ್ ವೆಲಾಸಿಟಿ ಆಫ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್, ನಾಟ್ ದ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್. ಇಫ್ ಅಟ್ ಆಲ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಇದ್ರೆ ಈ ಡೈರೆಕ್ಷನ್ ಅದಕ್ಕೆ ಅಪೋಸಿಟ್ ಆಗಿ ಇಟ್ಕೋಬೇಕು. ಸೊ ಥಂಬು ಫೋರ್ಸ್ ನ ಡೈರೆಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಟು ಸ್ಪೆಸಿಫೈ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪಾರ್ಟಿಕಲ್ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಈಗ ಈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ. ಹಾಗಾದ್ರೆ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಬರೀತೀನಿ, ಅಲ್ಲಿ ಫೋರ್ಸ್ ನ ಡೈರೆಕ್ಷನ್ ನ ಸ್ಪೆಸಿಫೈ ಮಾಡೋಣ. ಸೇ ಫಾರ್ ಎಕ್ಸಾಂಪಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ಈ ತರ ಬರ್ಕೋತಾ ಇದ್ದೀನಿ. ಸೊ ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ಬರೆದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕಮಿಂಗ್ ಔಟ್ ಆಫ್ ದ ಬೋರ್ಡ್ ಇದೆ. ಈ ಫೀಲ್ಡ್ ಲೈನ್ಸ್, ಮೂರು ಫೀಲ್ಡ್ ಲೈನ್ಸ್ ಅನ್ನ ಬರ್ತಿದ್ದೀನಿ, ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ. ಇಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ ಅನ್ನ ಕನ್ಸಿಡರ್ ಮಾಡುವ, ಇದೊಂದು ಪಾಸಿಟಿವ್ ಚಾರ್ಜ್ ಅಂತ ಅನ್ಕೊಳ್ಳಿ, ಡೌನ್ವರ್ಡ್ ಬರ್ತಾ ಇದೆ. ಅಂದ್ರೆ ಡೈರೆಕ್ಷನ್ ಆಫ್ ವೆಲಾಸಿಟಿ ಆಫ್ ಚಾರ್ಜ್ ಪಾರ್ಟಿಕಲ್ ಇಸ್ ಡೌನ್ವರ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಮಿಂಗ್ ಔಟ್ ಆಫ್ ದ ಬೋರ್ಡ್. ಹಾಗಾದ್ರೆ ಇಲ್ಲಿ ಫೋರ್ಸ್ ನ ಡೈರೆಕ್ಷನ್ ಯಾವ ಕಡೆ ಇರಬೇಕು? ಐ ಯೂಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಟು ಸ್ಪೆಸಿಫೈ ದ ಡೈರೆಕ್ಷನ್ ಆಫ್ ಫೋರ್ಸ್. Look at this carefully. Magnetic field direction na first hold ಮಾಡ್ತೀನಿ. Magnetic field coming out of the board, index finger. Positive charge is going downward, so middle finger should represents direction of motion of positive charge. Therefore, ಈ finger magnetic field na represent ಮಾಡಿದ್ರೆ middle finger is showing the direction of velocity of positive charge. ಹಾಗಾದ್ರೆ ಫೋರ್ಸ್ ಯಾವ ಕಡೆ ಇರಬೇಕು? According to this rule, force will be showing in thumb. ಸೊ ಥಂಬು ಫೋರ್ಸ್ ನ ಡೈರೆಕ್ಷನ್ ಅನ್ನ ತೋರಿಸುತ್ತೆ. ಹಾಗಾಗಿ ಈ ಚಾರ್ಜ್ ಪಾರ್ಟಿಕಲ್ ಮೇಲೆ ಈ ಫೀಲ್ಡ್ ನ ಒಳಗಡೆ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಫೀಲ್ ಆಗ್ಬೇಕು. ಸೊ ಹೀಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನು ನಾವು ಯೂಸ್ ಮಾಡ್ತೀವಿ. ನಾವು ಲೆಟ್ಸ್ ಗೋ ಟು ಸ್ಪೆಷಲ್ ಕೇಸಸ್ ಆಫ್ ದಿಸ್ ಫಾರ್ಮುಲಾ, ಮ್ಯಾಗ್ನೆಟಿಕ್ ಫೋರ್ಸ್ ಫಾರ್ಮುಲಾ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ, ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪಾರ್ಟಿಕಲ್ ಎಫ್ ಬಿ ಇಸ್ ಈಕ್ವಲ್ ಟು ಕ್ಯೂ ವಿ ಬಿ ಸೈನ್ ಥೀಟಾ. ಓಕೆ, ವೆಕ್ಟರ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ ಇದನ್ನ ಹೀಗೂ ಬರೀಬಹುದು, ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ವಿ ಕ್ರಾಸ್ ಬಿ ಅಂತ ನಾನು ಹೇಳಿದ್ದೆ. ಸೊ ವಿ ಮತ್ತೆ ಬಿ ಗೆ ಈ ಫೋರ್ಸ್ ಅನ್ನೋದು ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಇಲ್ಲೂ ಅದೇ ತರ ಇದೆ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದ್ರೆ, ಚಾರ್ಜ್ ಪಾರ್ಟಿಕಲ್ ಡೌನ್ವರ್ಡ್ ಇದ್ರೆ, ಫೋರ್ಸ್ ಹೀಗಿದೆ. ಸೊ ದಿಸ್ ಡೈರೆಕ್ಷನ್ ಇಸ್ ಪರ್ಪೆಂಡಿಕ್ಯುಲರ್ ಟು ವೆಲಾಸಿಟಿ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಓಕೆ, ವೆಕ್ಟರ್ ರೂಲ್ಸ್ ಎಲ್ಲ ಇಲ್ಲಿ ಫಾಲೋ ಆಗಬೇಕು. ಈಗ ಈ ಈಕ್ವೇಶನ್ ನ ಸ್ವಲ್ಪ ಗಮನ ಹರಿಸಿ ಇದರಲ್ಲಿ ಸ್ಪೆಷಲ್ ಕೇಸಸ್ ಅನ್ನ ನೋಡೋಣ, ಅಂದ್ರೆ ಫೋರ್ಸ್ ಯಾವಾಗ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಆಗುತ್ತೆ ಅಂತ. ಈಗ ಮೊದಲನೇ ಕೇಸ್, ಸಪೋಸ್ ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್ ನ 0 ಅಂತ ಅನ್ಕೊಳ್ಳಿ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅದ್ರೊಳಗಡೆ ಚಾರ್ಜ್ ಪಾರ್ಟಿಕಲ್ ನ ಪ್ಲೇಸ್ ಮಾಡಿದ್ವಿ, ಬಟ್ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಇಲ್ಲ, ರೆಸ್ಟ್ ಅಲ್ಲಿ ಇದೆ. ದಟ್ಸ್ ವೈ ಸ್ಪೀಡ್ ಆರ್ ವೆಲಾಸಿಟಿ ಇಸ್ ಗಿವನ್ ಆಸ್ 0. ಸ್ಪೀಡ್ 0 ಆದ್ರೆ ಈ ಈಕ್ವೇಶನ್ ಅಲ್ಲಿ ಫೋರ್ಸ್ ಏನಾಗುತ್ತೆ? ದಟ್ ಈಸ್ ಆಲ್ಸೋ ಈಕ್ವಲ್ ಟು 0. ಸೊ ರೆಸ್ಟ್ ಅಲ್ಲಿರುವಂತಹ ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಯಾವುದೇ ತರ ಫೋರ್ಸ್ ಅನ್ನ ಫೀಲ್ ಮಾಡಲ್ಲ. ಓಕೆ, ಸೊ ಬಟ್ ಎಲೆಕ್ಟ್ರಿಕ್ ಫೋರ್ಸ್ ಆಗಿರಲಿಲ್ಲ. ಎಲೆಕ್ಟ್ರಿಕ್ ಫೋರ್ಸ್ ಗೆ ಫಾರ್ಮುಲಾ ಏನಂತ ಬರ್ಕೊಂಡಿದ್ವಿ ನಾವು? ಲೆಟ್ ಮಿ ರೈಟ್ ಹಿಯರ್. ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪಾರ್ಟಿಕಲ್ ವಾಸ್ ಗಿವನ್ ಬೈ ಇ ಇಂಟು ಕ್ಯೂ. ಇದರ ಅರ್ಥ ಚಾರ್ಜ್ ಪಾರ್ಟಿಕಲ್ ರೆಸ್ಟ್ ಅಲ್ಲಿರಲಿ ಅಥವಾ ಮೋಷನ್ ಅಲ್ಲಿ ಇರಲಿ, ಅಂದ್ರೆ ವೆಲಾಸಿಟಿ ಇರಲಿ ಇಲ್ಲದೆ ಇರಲಿ, ಚಾರ್ಜ್ ಪಾರ್ಟಿಕಲ್ ಮೇಲೆ ಎಲೆಕ್ಟ್ರಿಕ್ ಫೋರ್ಸ್ ಇದ್ದೇ ಇರುತ್ತೆ.
ಇಫ್ ಇಟ್ ಇಸ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ ಇಲ್ಲಿ ವೆಲಾಸಿಟಿನೇ ಇಲ್ಲ, ಬಟ್ ಮ್ಯಾಗ್ನೆಟಿಕ್ ಫೋರ್ಸ್ ನ ಅಬ್ಸರ್ವ್ ಮಾಡಿ, ಮ್ಯಾಗ್ನೆಟಿಕ್ ಫೋರ್ಸ್ ಡಿಪೆಂಡ್ಸ್ ಆನ್ ವೆಲಾಸಿಟಿ and not only velocity, direction of velocity with respect to the magnetic field. Theta ಇದೆ ಅಲ್ಲಿ. ಓಕೆ, ಸೊ therefore ವೆಲಾಸಿಟಿ 0 ಆದ್ರೆ ಆ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಯಾವುದೇ ತರ ಫೋರ್ಸ್ ನ ಫೀಲ್ ಮಾಡಲ್ಲ. ಫೋರ್ಸ್ ಇಸ್ ಈಕ್ವಲ್ ಟು 0 ಆಗ್ತಾ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಸ್. ನೆಕ್ಸ್ಟ್ ಸೆಕೆಂಡ್ ಕೇಸು, ಇಫ್ ಸಪೋಸ್ ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂತ ತಿಳ್ಕೊಳ್ಳಿ, ಮೂವ್ ಆಗುವಾಗ ಥೀಟಾ ಇಸ್ ಈಕ್ವಲ್ ಟು 0 ಇದೆ. ಹೇಗಿದೆ ಇಮ್ಯಾಜಿನ್ ಮಾಡ್ಕೋಬೇಕು? ಯು ಕ್ಯಾನ್ ಕಾಲ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ, ಇದನ್ನ ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಅಂತ ಇಟ್ಕೊಳ್ಳಿ. ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ, ಪಾಸಿಟಿವ್ ಚಾರ್ಜ್ ಅಂತಾನೆ ಇಟ್ಕೊಳ್ಳಿ. ಇದು ವೆಲಾಸಿಟಿಯ ಡೈರೆಕ್ಷನ್. ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ವೆಲಾಸಿಟಿ ಎರಡೂ ಕೂಡ ಒಂದೇ ಡೈರೆಕ್ಷನ್ ಅಲ್ಲಿ ಇದೆ. ಒಂದೇ ಡೈರೆಕ್ಷನ್ ಅಲ್ಲಿ ಇದೆ. ಥೀಟಾ ಇಸ್ ಈಕ್ವಲ್ ಟು 0. ಥೀಟಾ 0 ನ ಇಲ್ಲಿ ಹಾಕಿದ್ರೆ ನಾನು ಸೈನ್ 0 ಹಾಕ್ಬೇಕಾಗುತ್ತೆ. ಸೈನ್ 0 ಇಸ್ ಆಲ್ಸೋ 0, which is nothing but force is equal to 0. So ಈ ವೆಲಾಸಿಟಿ ಏನಾದ್ರು, ಚಾರ್ಜ್ ಪಾರ್ಟಿಕಲ್ ನ ವೆಲಾಸಿಟಿ ಏನಾದ್ರು ಫೀಲ್ಡ್ ನ ಡೈರೆಕ್ಷನ್ ಅಲ್ಲೇ ಇದೆ, ಚಾರ್ಜ್ ಪಾರ್ಟಿಕಲ್ ಅದೇ ಡೈರೆಕ್ಷನ್ ಅಲ್ಲಿ ವಿತೌಟ್ ಚೇಂಜಿಂಗ್ ಇಟ್ ಸ್ಪೀಡ್ ಮೂವ್ ಆಗುತ್ತೆ. ಆಕ್ಸಿಲರೇಷನ್ ಆಗಲ್ಲ, ಯಾಕಂದ್ರೆ ಫೋರ್ಸ್ 0 ಆಗಿದೆ. ಸೊ ಸ್ಟ್ರೈಟ್ ಲೈನ್ ಪಾತ್ ಅಲ್ಲಿ ಈ ಪಾರ್ಟಿಕಲ್ ಮೂವ್ ಆಗುತ್ತೆ ಅಲಾಂಗ್ ದ ಫೀಲ್ಡ್ ವಿತೌಟ್ ಎನಿ ಡಿವಿಯೇಷನ್, ವಿತೌಟ್ ಇನ್ಕ್ರೀಸಿಂಗ್ ಇಟ್ ಸ್ಪೀಡ್. ದಟ್ ಇಸ್ ಸೆಕೆಂಡ್ ಕೇಸ್. ಮೂರನೇ ಕೇಸು ಇದಕ್ಕೆ ಸಿಮಿಲರ್ ಆಗೇ ಇದೆ. ಈಗ ಸಪೋಸ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಇಟ್ಕೋಣ. ಅಂದ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್, ಇದು ಚಾರ್ಜ್ ಪಾರ್ಟಿಕಲ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ವೆಲಾಸಿಟಿ ಆರ್ ಅಪೋಸಿಟ್ ಟು ಈಚ್ ಅದರ್. ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತು. ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಆದ್ರೆ ಅಂದ್ರೆ ಈ ಸೈನ್ ಥೀಟಾ ಪ್ಲೇಸ್ ಅಲ್ಲಿ ಸೈನ್ 180 ಅಂತ ಹಾಕೋಬೇಕು. ಸೈನ್ 180 ವ್ಯಾಲ್ಯೂ ಎಷ್ಟು? 0ನೇ. ಸೈನ್ 180 0 ಆದ್ರೆ ಫೋರ್ಸ್ ಇಸ್ ಆಲ್ಸೋ 0. ಫೋರ್ಸ್ 0 ಆದ್ರೆ ಆಕ್ಸಿಲರೇಷನ್ ಆಫ್ ದ ಪಾರ್ಟಿಕಲ್ ಇಸ್ ಆಲ್ಸೋ 0. ಸೊ ಆಕ್ಸಿಲರೇಷನ್ 0 ಆಯ್ತು ಅಂತಂದ್ರೆ ಪಾರ್ಟಿಕಲ್ ತನ್ನ ಸ್ಪೀಡ್ ಅನ್ನ, ತನ್ನ ಡೈರೆಕ್ಷನ್ ಆಫ್ ಮೋಷನ್ ನ ಚೇಂಜ್ ಮಾಡಲ್ಲ. ಇಟ್ ವಿಲ್ ಕಂಟಿನ್ಯೂ ಟು ಮೂವ್ ಇನ್ ದ ಸೇಮ್ ಸ್ಟ್ರೈಟ್ ಲೈನ್ ಅಪೋಸಿಟ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಮೂರು ಕೇಸ್ ಅಲ್ಲಿ ವೆಲಾಸಿಟಿ 0 ಇದ್ರೆ ಅಂದ್ರೆ ರೆಸ್ಟ್ ಅಲ್ಲಿ ಇದ್ರೆ, ಥೀಟಾ 0 ಮತ್ತು ಥೀಟಾ 180 ನಲ್ಲಿ ಪಾರ್ಟಿಕಲ್ ಯಾವುದೇ ತರಹದ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಫೀಲ್ ಮಾಡಲ್ಲ. ಓಕೆ, ಸೊ ಲೆಟ್ ಮಿ ಗೋ ಟು ಫೋರ್ತ್ ಕೇಸ್. ನಾಲ್ಕನೇ ಕೇಸ್ಗೆ ಹೋಗ್ತೀನಿ. ನಾಲ್ಕನೇ ಕೇಸಲ್ಲಿ ಯು ಕ್ಯಾನ್ ಸಿಂಪ್ಲಿ ಇಮ್ಯಾಜಿನ್ ದಟ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆರ್ π/2 ರೇಡಿಯನ್ಸ್ ಅಂತ ಇಟ್ಕೊಳ್ಳಿ. ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟಿರುತ್ತೆ ಹಾಗಿದ್ರೆ ಥೀಟಾ 90 ಆದ್ರೆ? ಸೊ ಸೈನ್ 90 ವ್ಯಾಲ್ಯೂ ಎಷ್ಟು ಅಂತ ಗೊತ್ತು, ದಟ್ ಈಸ್ ನಥಿಂಗ್ ಬಟ್ 1. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟಾಗುತ್ತೆ? ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಈಕ್ವಲ್ ಟು QVB, ಬಿಕಾಸ್ ಸೈನ್ 90 ಇಸ್ ಈಕ್ವಲ್ ಟು 1. ಮತ್ತೆ ನಾವಿಲ್ಲಿ ನೋಡ್ತಾ ಇರೋ ಈಕ್ವೇಶನ್, ಮ್ಯಾಗ್ನೆಟಿಕ್ ಫೋರ್ಸ್ ಈಕ್ವೇಶನ್, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ಪಾರ್ಟಿಕಲ್. ಯಾವಾಗ? ವೆನ್ ಆಂಗಲ್ ಬಿಟ್ವೀನ್ ವೆಲಾಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 90 ಡಿಗ್ರಿ, ದಟ್ ಇಸ್ ದ ಮ್ಯಾಕ್ಸಿಮಮ್ ಫೋರ್ಸ್ ಆಕ್ಟಿಂಗ್ ಆನ್ ದ ಪಾರ್ಟಿಕಲ್. ಫೋರ್ಸ್ ಆಕ್ಟ್ ಆದ್ಮೇಲೆ ಏನಾಗುತ್ತೆ? ಪಾತ್ ಆಫ್ ದ ಪಾರ್ಟಿಕಲ್ ಅಟ್ ಲೀಸ್ಟ್ ಚೇಂಜ್ ಆಗಬೇಕು. ಬಿಕಾಸ್ ಇಲ್ಲಿ ನೋಡಿ, ಫೋರ್ಸ್ ಕೇಸ್ ಅನ್ನ ಬರೆದಿದ್ದೀನಿ. ಇಲ್ಲೂ ಕೂಡ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ, ಇಸ್ ಇಟ್ ನಾಟ್? ಇಲ್ಲಿ ಥೀಟಾ ಆಕ್ಚುಲಿ 90 ಡಿಗ್ರಿ, ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಮಿಂಗ್ ಔಟ್, ಇಸ್ ಇಟ್ ನಾಟ್? ಅಂಡ್ ವೆಲಾಸಿಟಿ ಇಸ್ ಕಮಿಂಗ್ ಡೌನ್. ಸೊ ಈ ಡೈರೆಕ್ಷನ್ಗೂ ಮಧ್ಯ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಇದೆ. ಇಂಥ ಕೇಸಲ್ಲಿ ನೋಡಿ, ವೆಲಾಸಿಟಿಗೆ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಆಕ್ಟ್ ಆದ್ರೆ ಪಾತ್ ಆಫ್ ದ ಪಾರ್ಟಿಕಲ್ ಖಂಡಿತ ಚೇಂಜ್ ಆಗಬೇಕು. ಹಾಗಾದ್ರೆ ಇಲ್ಲಿ ಯಾವ ಪಾತ್ ಅನ್ನ ಚಾರ್ಜ್ ಪಾರ್ಟಿಕಲ್ ಫಾಲೋ ಮಾಡುತ್ತೆ ಇಷ್ಟು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ? ಸರ್ಕ್ಯುಲರ್ ಪಾತ್ ಅನ್ನ ಫಾಲೋ ಮಾಡುತ್ತೆ. ಹೇಗೆ ಸರ್ಕ್ಯುಲರ್ ಪಾತ್ ಅನ್ನ ಫಾಲೋ ಮಾಡುತ್ತೆ? ಖಂಡಿತ ಅದನ್ನ ಹೇಳ್ಕೊಡ್ತೀನಿ ಜಸ್ಟ್ ಇನ್ 1 or 2 minutes. ಅದಕ್ಕಿಂತ ಮುಂಚೆ ಇನ್ನೊಂದು ಕೇಸ್ಗೆ ಹೋಗ್ಬಿಡ್ತೀನಿ. ದಿಸ್ ಇಸ್ ಮ್ಯಾಕ್ಸಿಮಮ್ ಫೋರ್ಸ್. 5ನೇ ಕೇಸ್ ನೋಡೋಣ. ಸಪೋಸ್ ಥೀಟಾ ಏನಾದ್ರು 0 ಡಿಗ್ರಿಗಿಂತ ಜಾಸ್ತಿ ಇದ್ದು 90 ಡಿಗ್ರಿಗಿಂತ ಕಡಿಮೆ ಇದ್ರೆ, ಅಂದ್ರೆ ಥೀಟಾ ವ್ಯಾಲ್ಯೂ ಅಕ್ಯೂಟ್ ಆಂಗಲ್ ಆದ್ರೆ ಫೋರ್ಸ್ ವ್ಯಾಲ್ಯೂನ ಹೇಗೆ ಬರ್ಕೋಬೇಕು? ಥೀಟಾ ಇಟ್ ಕ್ಯಾನ್ ಬಿ ಎನಿಥಿಂಗ್, ಎನಿ ವ್ಯಾಲ್ಯೂ ಫ್ರಮ್ 0 to 90 ಆದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟಾಗುತ್ತೆ? QVB ಸೈನ್ ಥೀಟಾ. ಓಕೆ, ಇಲ್ಲಿ ಸೈನ್ ಥೀಟಾಗ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿ ಫೋರ್ಸ್ ವ್ಯಾಲ್ಯೂ ಎಷ್ಟು ಒಂದಷ್ಟು ಬರುತ್ತೆ. ಇದೇ ಈಕ್ವೇಶನ್ ಅನ್ನು ಮತ್ತೆ ಬರ್ಕೊಂಡಿದೆ. ಈ ಕೇಸಲ್ಲೂ ಕೂಡ ಫೋರ್ಸ್ ಇದೆ, ಮತ್ತೆ ಈ ಫೋರ್ಸ್ ವೆಲಾಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಓಕೆ, ಇಲ್ಲಿ ವೆಲಾಸಿಟಿ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲದೆ ಹೋಗಬಹುದು. ಸೇ ಫಾರ್ ಎಕ್ಸಾಂಪಲ್ ಡಯಾಗ್ರಾಮ್ ಬರೀತೀನಿ ನೋಡಿ. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್,
ಇದೇ ಚಾರ್ಜ್ ಪಾರ್ಟಿಕಲ್ ಈ ಡೈರೆಕ್ಷನ್ ಅಲ್ಲಿ ವೆಲಾಸಿಟಿ ಇದೆ ಅಂತ ಇಟ್ಕೊಳ್ಳಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ವೆಲಾಸಿಟಿಗೂ ಮಧ್ಯೆ ಆಂಗಲ್ ಎಷ್ಟಾಯ್ತು ಈಗ ಥೀಟಾ. ಇದು ಅಕ್ಯೂಟ್ ಆಂಗಲ್ ಇದೆ. ಈಗ ಫೋರ್ಸ್ ಏನಾಗಿರ್ಬೇಕು, ಇಟ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ಬೋತ್ ವಿ ಅಂಡ್ ಬಿ. ಹಾಗಾದ್ರೆ ಈ ಟೈಮ್ ಅಲ್ಲಿ ಈ ತರ ಸಿಚುಯೇಷನ್ಸ್ ಅಲ್ಲಿ ಪಾರ್ಟಿಕಲ್ ಯಾವ ಪಾತ್ ಅನ್ನ ಫಾಲೋ ಮಾಡಬೇಕು ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಶೇಪ್ ಆಫ್ ದ ಪಾತ್ಸ್. ಚಾರ್ಜ್ ಪಾರ್ಟಿಕಲ್ ಯಾವ್ಯಾವ ಶೇಪ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಮೂವ್ ಆಗುತ್ತೆ ಫೋರ್ಸ್ ಇದ್ದಾಗ ಅಂತ ನೋಡ್ಕೊಳ್ಳೋಣ. ಸೊ ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದರ ಡೈರೆಕ್ಷನ್ ಕಮಿಂಗ್ ಔಟ್ ಆಫ್ ದ ಬೋರ್ಡ್. ಇದೊಂದು ಚಾರ್ಜ್ ಪಾರ್ಟಿಕಲ್, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ದಟ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇಸ್ ಕಮಿಂಗ್ ಡೌನ್. ಅದರ ವೆಲಾಸಿಟಿಯನ್ನ ವಿ ಅಂತ ಇಟ್ಕೊಳ್ಳೋಣ. ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಫೋರ್ಸ್? Magnetic field, this is velocity of positive charge and this is the direction of force. So therefore force ನ ಡೈರೆಕ್ಷನ್ ಈ ಕಡೆ ಇರುತ್ತೆ. ಸೊ ಇದನ್ನ ಎಫ್ ಅಂತ ಬರ್ಕೋತೀನಿ ನಾನು. ಈಗ ನೋಡಿ, ಯಾವ್ದಾದ್ರೂ ಒಂದು ಪಾರ್ಟಿಕಲ್ ರೆಸ್ಟ್ ಅಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ, ಅದ್ರ ಮೇಲೆ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಅದೇ ಡೈರೆಕ್ಷನ್ ಅಲ್ಲಿ ಅದು ಆಕ್ಸಲರೇಟ್ ಆಗ್ಬೇಕು, ಆ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೇಕು. ಯಾವಾಗ ಈ ಪಾರ್ಟಿಕಲ್ ಇನಿಷಿಯಲಿ ರೆಸ್ಟ್ ಅಲ್ಲಿ ಇದ್ರೆ. ಸಪೋಸ್ ಪಾರ್ಟಿಕಲ್ ಏನಾದ್ರೂ ರೆಸ್ಟ್ ಅಲ್ಲಿ ಇಲ್ಲ, ಮೂವ್ ಆಗ್ತಿದೆ ಅಂತ ತಿಳ್ಕೊಳ್ಳಿ, ಜಸ್ಟ್ ಲೈಕ್ ದಿಸ್. ನೋಡಿ, ಇದಕ್ಕೆ ಇನಿಷಿಯಲ್ ವೆಲಾಸಿಟಿ ಈ ಡೈರೆಕ್ಷನ್ ಅಲ್ಲಿ ಇದೆ, ಫೋರ್ಸ್ ನ ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇದೀವಿ ಸೈಮಲ್ಟೇನಿಯಸ್ ಆಗಿ. ಇಂಥ ಟೈಮಲ್ಲಿ ಪಾರ್ಟಿಕಲ್ ಎಲ್ಲಿ ಹೋಗುತ್ತೆ? ಇಟ್ ವಿಲ್ ನಾಟ್ ಗೋ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಆರ್ ಇಟ್ ವಿಲ್ ನಾಟ್ ಕಂಟಿನ್ಯೂ ಟು ಮೂವ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ವೆಲಾಸಿಟಿ. ಎರಡೂ ಕೂಡ ಆಗೋದಿಲ್ಲ, ಒಂದು ರಿಸಲ್ಟೆಂಟ್ ಪಾತ್ ಅನ್ನ ತಗೊಳುತ್ತೆ. ಯಾವ್ದದು ರಿಸಲ್ಟೆಂಟ್ ಪಾತ್? ಪಾರ್ಟಿಕಲ್ ಹೀಗೂ ಹೋಗಲ್ಲ, ಹೀಗೂ ಹೋಗಲ್ಲ, ಪಾರ್ಟಿಕಲ್ ಹೀಗ್ ಬಂದ್ಬಿಡತ್ತೆ. ಓಕೆ, ಸೊ ಹಿಂಗ್ ಬೆಂಡ್ ಆಗುತ್ತೆ ನೋಡಿ, ಪಾತ್ ಆಫ್ ಪಾರ್ಟಿಕಲ್ ಚೇಂಜ್ ಆಯ್ತು. ಈಗ ಸಪೋಸ್ ಪಾರ್ಟಿಕಲ್ ಇಲ್ಲಿಗೆ ಬಂದ್ರೆ, ಚಾರ್ಜ್ ಪಾರ್ಟಿಕಲ್, ಇದಕ್ಕೆ ವೆಲಾಸಿಟಿ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಅಲಾಂಗ್ ದ ಟ್ಯಾಂಜೆಂಟ್ ತಗೋಬೇಕು. ಸೊ ಯೂಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಯು ವಿಲ್ ಗೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪಾರ್ಟಿಕಲ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಫೋರ್ಸ್ ವೆಲಾಸಿಟಿಗೆ ಮತ್ತೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಬರಬೇಕು, ಅಂದ್ರೆ ಇದು ಫೋರ್ಸ್ ನ ಡೈರೆಕ್ಷನ್ ಆಗ್ಬಿಡುತ್ತೆ. ಈಗ ಪಾರ್ಟಿಕಲ್ ಫೋರ್ಸ್ ಡೈರೆಕ್ಷನ್ ಅಲ್ಲೂ ಹೋಗಕ್ಕಾಗಲ್ಲ, ವೆಲಾಸಿಟಿ ಡೈರೆಕ್ಷನ್ ಅಲ್ಲೂ ಹೋಗಕ್ಕಾಗಲ್ಲ, ಬದಲಾಗಿ ಎಲ್ಲ ಹೋಗುತ್ತೆ, ರಿಸಲ್ಟೆಂಟ್ ಪಾತ್ ತಗೊಳುತ್ತೆ ಮತ್ತೆ. ಸೊ ಪಾರ್ಟಿಕಲ್ ಶುಡ್ ಗೋ ಇನ್ ದ ರಿಸಲ್ಟೆಂಟ್ ಪಾತ್, ಹೀಗೆ ಬರಬೇಕು. ಮತ್ತೆ ಅದೇ ರಾಗ ಅದೇ ಹಾಡು. ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ ಅಲಾಂಗ್ ದ ಟ್ಯಾಂಜೆಂಟ್ ಇರುತ್ತೆ, ಫೋರ್ಸ್ ಪರ್ಪೆಂಡಿಕ್ಯುಲರ್ ಟು ವೆಲಾಸಿಟಿ ಇರುತ್ತೆ, ಮತ್ತೆ ಪಾತ್ ಬೆಂಡ್ ಆಗುತ್ತೆ. ಆಸ್ ಅ ರಿಸಲ್ಟೆಂಟ್ ಈ ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಒಳಗಡೆ ಒಂದು ಸರ್ಕ್ಯುಲರ್ ಪಾತ್ ಅಲ್ಲಿ ಸುತ್ತೋದಕ್ಕೆ ಶುರು ಆಗ್ಬಿಡತ್ತೆ. ನೋಡಿ, ಇಲ್ಲೊಂದು ಸರ್ಕ್ಯುಲರ್ ಪಾತ್ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಸೊ ಪಾತ್ ಆಫ್ ದ ಪಾರ್ಟಿಕಲ್ when angle between velocity and magnetic field is 90 degree is going to be a circular shape. ಸರ್ಕ್ಯುಲರ್ ಶೇಪ್ ಅಲ್ಲಿ ಸುತ್ತೋದಕ್ಕೆ ಶುರು ಮಾಡುತ್ತೆ. ಓಕೆ, ಹಾಗಾದ್ರೆ ಫೋರ್ಸ್ ಎಷ್ಟಿತ್ತು ಇದ್ರ ಮೇಲೆ? ಫೋರ್ಸ್ ಇಸ್ ಈಕ್ವಲ್ ಟು ಕ್ಯೂ ವಿ ಬಿ, ಬಿಕಾಸ್ ಸೈನ್ ಥೀಟಾ 90 ಆಗಿದ್ರಿಂದ ಸೈನ್ ಥೀಟಾ 1. ಸೊ ಫೋರ್ಸ್ ಎಷ್ಟು ಬಂತು? ಈ ಸರ್ಕ್ಯುಲರ್ ಪಾತ್ ಅಲ್ಲಿ ಸುತ್ತುವಾಗ ಪಾರ್ಟಿಕಲ್ ಆಕ್ಸಿಲರೇಟ್ ಆಗುತ್ತಾ? ಖಂಡಿತ ಆಕ್ಸಿಲರೇಟ್ ಆಗುತ್ತೆ, ಬಿಕಾಸ್ ಫೋರ್ಸ್ ಇರೋದ್ರಿಂದ. ಆ ಆಕ್ಸಿಲರೇಷನ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಫೋರ್ಸ್ ಬೈ ಎಂ. ಓಕೆ, ಸೊ ಫೋರ್ಸ್ ಅನ್ನ ನಾವು ಬರ್ಕೊಳ್ಳೋದಾದ್ರೆ ಕ್ಯೂ ವಿ ಬಿ ಡಿವೈಡೆಡ್ ಬೈ ಎಂ ಅಂತಾನೆ ಬರ್ಕೋಬಹುದು. ದಟ್ ಇಸ್ ನಥಿಂಗ್ ಬಟ್ ಆಕ್ಸಿಲರೇಷನ್. ಬಟ್ ಪರ್ಟಿಕ್ಯುಲರ್ಲಿ ಈ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ, ಹಾಗಾಗಿ ಈ ಆಕ್ಸಿಲರೇಷನ್ ನ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಅಂತ ತಗೋಬಹುದು. ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಗೆ ಫಾರ್ಮುಲಾ ಗೊತ್ತಿದೆ ನಮ್ಗೆ, ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಇಲ್ಲಿ ವಿ ಅಂತಂದ್ರೆ ಯಾವ ಸ್ಪೀಡ್ ಅಲ್ಲಿ ಪಾರ್ಟಿಕಲ್ ಎಂಟರ್ ಆಯ್ತು. ನಾನು ವೆಲಾಸಿಟಿ ಬಗ್ಗೆ ಮಾತಾಡ್ತಿಲ್ಲ, ವೆಲಾಸಿಟಿಗೆ ಡೈರೆಕ್ಷನ್ಸ್ ಇರುತ್ತೆ. ಯಾವ ಸ್ಪೀಡ್ ಅಲ್ಲಿ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಎಂಟರ್ ಆಯ್ತು, ಆ ಸ್ಪೀಡ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್. ಇದು ಸರ್ಕ್ಯುಲರ್ ಪಾತ್ ಅಲ್ಲಿ ಸುತ್ತಾ ಇದೆ ಅಂದ್ರೆ ಅದಕ್ಕೊಂದು ರೇಡಿಯಸ್ ಇರಬೇಕು. ಓಕೆ, ಸೊ ಇಲ್ಲಿ ನಾವು ಗಮನಿಸಬೇಕಾದಂತ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಇಲ್ಲಿ ಅಂತಂದ್ರೆ, ದಿಸ್ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜಡ್ ಪಾರ್ಟಿಕಲ್ ಈಸ್ ನಾಟ್ ಚೇಂಜಿಂಗ್ ದ ಸ್ಪೀಡ್ ಆಫ್ ದ ಪಾರ್ಟಿಕಲ್. ಸ್ಪೀಡ್ ಅನ್ನ ಚೇಂಜ್ ಮಾಡ್ತಾ ಇಲ್ಲ, ಬದಲಾಗಿ ವೆಲಾಸಿಟಿಯ ಡೈರೆಕ್ಷನ್ ಅನ್ನ ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ತಾ ಇದೆ. ನೋಡಿ, ಹಿಂಗ್ ಮೂವ್ ಆಗ್ತಿದ್ದ ಪಾರ್ಟಿಕಲ್ ನ ಹಿಂಗ್ ಬೆಂಡ್ ಮಾಡ್ತು. ಅದೇ ತರ ಪ್ರತಿ ಪಾಯಿಂಟ್ ಅಲ್ಲೂ ಪಾರ್ಟಿಕಲ್ ನ ಡೈರೆಕ್ಷನ್ ಆಫ್ ಮೋಷನ್ ನ ಚೇಂಜ್ ಮಾಡಿ ರಿಸಲ್ಟೆಂಟ್ ಪಾತ್ ಸರ್ಕಲ್ ಬರೋ ರೀತಿ ನೋಡ್ಕೊಳ್ಳುತ್ತೆ ಅಷ್ಟೇ. ಸೊ ದೇರ್ ಫೋರ್ ನೋ ಚೇಂಜ್ ಇನ್ ದ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಓವರ್ ಹಿಯರ್. ಈಗ ಸಪೋಸ್ ಸ್ಪೀಡ್ ಅಲ್ಲಿ ಚೇಂಜ್ ಆಗಿಲ್ಲ ಅಂತಂದ್ರೆ, ಓಕೆ, ಚೇಂಜ್ ಇನ್ ಸ್ಪೀಡ್ ಇಸ್ ಈಕ್ವಲ್ ಟು 0 ಆಯ್ತು ಅಂದ್ರೆ, ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆಫ್ ದಿಸ್ ಪಾರ್ಟಿಕಲ್ ಇಸ್ ಆಲ್ಸೋ 0. ಕೈನೆಟಿಕ್ ಎನರ್ಜಿನೂ ಚೇಂಜ್ ಆಗಲ್ಲ, ಬಿಕಾಸ್ ಕೈನೆಟಿಕ್ ಎನರ್ಜಿ ಇಸ್ ಹಾಫ್ ಎಂ ವಿ ಸ್ಕ್ವೇರ್, ವೇರ್ ವಿ ಸ್ಪೀಡ್. ಕೈನೆಟಿಕ್ ಎನರ್ಜಿ ಚೇಂಜ್ ಆಗಿಲ್ಲ ಅಂತಂದ್ರೆ ಇದರ ಅರ್ಥ ಏನು? ವರ್ಕ್ ಡನ್ ಇಸ್ ಈಕ್ವಲ್ ಟು 0. ಬಿಕಾಸ್ ನಮಗ್ ಗೊತ್ತಿರೋ ಪ್ರಕಾರ ವರ್ಕ್ ಎನರ್ಜಿ ಥಿಯರಮ್ ನಲ್ಲಿ ಏನಂತ ಹೇಳ್ಬೋದು? ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಹಿಯರ್ ಪಾರ್ಟಿಕಲ್ is not changing its kinetic energy at all, so therefore work done is equal to 0.
So change in kinetic energy 0. So important point is magnetic force acting on charged particle will not do any work on the particle because speed change is 0. Okay, and path of the particle when theta is equal to 0 is circular. Don't forget this point. Now let's come to the second case. Shape na discuss ಮಾಡುವಾಗ. So this is magnetic field in the plane of the board. ಈ ಡೈರೆಕ್ಷನ್ ಅಲ್ಲಿ ವೆಲಾಸಿಟಿ ಇದೆ ಅಂತ ಇಟ್ಕೊಳ್ಳಿ. ಈ ವೆಲಾಸಿಟಿಗೂ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಮಧ್ಯ ಆಂಗಲ್ ಥೀಟಾ ಇದೆ ಅಂತ ಇಟ್ಕೊಳ್ಳಿ. ಈಗ ಫೋರ್ಸ್ ಆಕ್ಟ್ ಆಗುತ್ತೆ. ಫೋರ್ಸ್ ಎಷ್ಟು ಅಂತ ಬರೆದು ಬಿಡ್ತೀನಿ ಇಲ್ಲಿ. ಸೊ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪಾರ್ಟಿಕಲ್ ಇಸ್ ಕ್ಯೂ ವಿ ಬಿ ಸೈನ್ ಥೀಟಾ. ಓಕೆ, ಥೀಟಾ ಇಸ್ ದಿಸ್ ಆಂಗಲ್. ಶೇಪ್ ಯಾವುದು ಪಾರ್ಟಿಕಲ್ದು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿ ನೋಡಿ. ಈ ವೆಲಾಸಿಟಿಯನ್ನ ಅದರ ಕಾಂಪೊನೆಂಟ್ಸ್ ಆಗಿ ನಾವು ಸ್ಪ್ಲಿಟ್ ಮಾಡಬಹುದು. ಸಿ, ಈ ವೆಲಾಸಿಟಿಗೆ ಇಲ್ಲೊಂದು ಕಾಂಪೊನೆಂಟ್ ಇದೆ, ಇಲ್ಲೊಂದು ಕಾಂಪೊನೆಂಟ್ ಸಿಗ್ತಾ ಇದೆ ವೆಲಾಸಿಟಿಗೆ. ಇದು ಥೀಟಾ ಆಗಿರೋದ್ರಿಂದ, ಇದು ವಿ ಆಗಿರೋದ್ರಿಂದ ಈ ಕಾಂಪೊನೆಂಟ್ ಅನ್ನ ವಿ ಕಾಸ್ ಥೀಟಾ ಅಂತ ಬರೀತಾ ಇದ್ದೀನಿ. ಸೊ ಅಬ್ಸರ್ವ್ ದಿಸ್, ವಿ ಕಾಸ್ ಥೀಟಾ ಇಸ್ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಸಿಮಿಲರ್ಲಿ ಇಲ್ಲೊಂದು ಪಾಯಿಂಟ್ ಇದೆ, ಅಂದ್ರೆ ಇಲ್ಲಿ ನಾನು ಈ ವೆಲಾಸಿಟಿಗೆ ವೈ ಆಕ್ಸಿಸ್ ನಲ್ಲಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೊಂದು ಕಾಂಪೊನೆಂಟ್ ಬರೆಯಬಹುದು. ಇದೇ ಆ ಕಾಂಪೊನೆಂಟ್. ಓಕೆ, ಈ ಕಾಂಪೊನೆಂಟ್ ಆಫ್ ವೆಲಾಸಿಟಿಯನ್ನ ವಿ ಸೈನ್ ಥೀಟಾ ಅಂತ ಬರ್ಕೋಬಹುದು. ಓಕೆ, ಇಫ್ ಥೀಟಾ ಈಸ್ ಆಂಗಲ್ ಬಿಟ್ವೀನ್ ವೆಲಾಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ವಿ ಕಾಸ್ ಥೀಟಾ ಇಸ್ ಅ ವೆಲಾಸಿಟಿ, ಕಾಂಪೊನೆಂಟ್ ಆಫ್ ವೆಲಾಸಿಟಿ ಅಲಾಂಗ್ ದ ಫೀಲ್ಡ್, and v sin theta is component of velocity perpendicular to magnetic field. ಈಗ ನಮ್ಗೆ ಮೊದಲೇ ಗೊತ್ತಿದೆ ವೆಲಾಸಿಟಿಗೂ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಡೈರೆಕ್ಷನ್ ಏನಾದರೂ ಸೇಮ್ ಇದ್ರೆ ಫೋರ್ಸ್ ಇರಲ್ಲ ಅಂತ ಹೇಳಿದೆ. ಹಾಗಾಗಿ ಈ ವೆಲಾಸಿಟಿಯ ವಿ ಕಾಸ್ ಥೀಟಾ ಕಾಂಪೊನೆಂಟ್ ಇದೆ ನೋಡಿ, ಬಿಕಾಸ್ ಆಫ್ ದಟ್ ಯಾವುದೇ ಫೋರ್ಸ್ ಆಕ್ಟ್ ಆಗಲ್ಲ ಪಾರ್ಟಿಕಲ್ ಮೇಲೆ. ಬಟ್ ಇದೇ ವೆಲಾಸಿಟಿಗೆ ವಿ ಸೈನ್ ಥೀಟಾನೂ ಇದೆ. ವಿ ಸೈನ್ ಥೀಟಾ ಇಸ್ ಅ ಕಾಂಪೊನೆಂಟ್ ಪರ್ಪೆಂಡಿಕ್ಯುಲರ್ ಟು ಬಿ. ಈ ವಿ ಸೈನ್ ಥೀಟಾ ಇಂದಾಗಿ ಪಾರ್ಟಿಕಲ್ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಎಷ್ಟೋ ಫೋರ್ಸು ಕ್ಯೂ ವಿ ಬಿ, ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಎಷ್ಟಿರುತ್ತೆ ಅಂತ. ಓಕೆ, ಸೊ ದೇರ್ ಫೋರ್ ಈ ವೆಲಾಸಿಟಿ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂತಂದ್ರೆ ಆ ಫೋರ್ಸ್ ಸರ್ಕ್ಯುಲರ್ ಪಾತ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ನಮಗೆ ಗೊತ್ತು ವೆಲಾಸಿಟಿಗೂ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಮಧ್ಯ ಆಂಗಲ್ 90 ಡಿಗ್ರಿ ಇದ್ರೆ ರಿಸಲ್ಟೆಂಟ್ ಪಾತ್ ಯಾವುದು? ಸರ್ಕ್ಯುಲರ್ ಪಾತ್. ಬಟ್ ವೆಲಾಸಿಟಿಗೂ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಡೈರೆಕ್ಷನ್ ಏನಾದರೂ ಸೇಮ್ ಇದ್ರೆ ಯಾವ ಪಾತ್ ಬರುತ್ತೆ? ಸ್ಟ್ರೈಟ್ ಲೈನ್ ಪಾತ್. ಸೊ ಇಲ್ಲಿ ಈ ವೆಲಾಸಿಟಿಗೆ ಅಲಾಂಗ್ ದ ಫೀಲ್ಡ್, ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್ ಎರಡೂ ಕಾಂಪೊನೆಂಟ್ಸ್ ಇರೋದ್ರಿಂದ ಸ್ಟ್ರೈಟ್ ಲೈನ್ ಪಾತು, ಸರ್ಕ್ಯುಲರ್ ಪಾತು ಎರಡರದ್ದು ಕಾಂಬಿನೇಷನ್ ಆಫ್ ಪಾತ್ಸ್ ಇಲ್ಲಿ ಬರಬೇಕು, ಶೇಪ್ಸ್ ಬರಬೇಕು. ಸೊ ಅದನ್ನ ಈಗ ಬರ್ಕೋತೀನಿ. ಲುಕ್ ಇಟ್ ದಿಸ್ ಕೇರ್ಫುಲಿ. ಸಪೋಸ್ ಇದು ವಿ ಕಾಸ್ ಥೀಟಾ, ಸಾರಿ ವಿ ಸೈನ್ ಥೀಟಾ ಅಂತ ಇಟ್ಕೊಳ್ಳಿ. ಇದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇಟ್ಕೊಳ್ಳಿ. ಇಫ್ ಸಪೋಸ್ ದಿಸ್ ಇಸ್ ದ ವೆಲಾಸಿಟಿ, ಓಕೆ, ವೆಲಾಸಿಟಿ ಅಂಡ್ ದಿಸ್ ಇಸ್ ಥೀಟಾ. ಸೊ ದೇರ್ ಫಾರ್ ದಿಸ್ ಇಸ್ ಗೋಯಿಂಗ್ ಟು ಬಿ ವಿ ಕಾಸ್ ಥೀಟಾ. ಇಲ್ಲಿ ವಿ ಕಾಸ್ ಥೀಟಾ ಬರುತ್ತೆ. ಹಾಗಾದ್ರೆ ಶೇಪ್ ಆಫ್ ದ ಪಾತ್ ಯಾವುದು? ಬಿಕಾಸ್ ಆಫ್ ವಿ ಸೈನ್ ಥೀಟಾ ಪಾತ್ ವಿಲ್ ಬಿ ಅ ಸರ್ಕಲ್. ಓಕೆ, ಬಿಕಾಸ್ ವಿ ಸೈನ್ ಥೀಟಾ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಪಾತ್ ಈ ತರ ಸರ್ಕ್ಯುಲರ್ ಶೇಪ್ ಅಲ್ಲಿ ಬಂದ್ಬಿಡುತ್ತೆ. ಪಾತ್ ಸರ್ಕಲ್ ಆಯ್ತು, ಸರಿ. ಪಾರ್ಟಿಕಲ್ ಮುಂದೆ ಯಾಕೆ ಹೋಗ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ವಿ ಕಾಸ್ ಥೀಟಾ. ವಿ ಕಾಸ್ ಥೀಟಾ ಅಲಾಂಗ್ ದ ಫೀಲ್ಡ್ ಇರೋದ್ರಿಂದ ಪಾರ್ಟಿಕಲ್ ಅಲಾಂಗ್ ದ ಫೀಲ್ಡ್ ಮೂವ್ ಆಗಬೇಕು. ವಿ ಸೈನ್ ಥೀಟಾ ಇರೋದ್ರಿಂದ ಸರ್ಕ್ಯುಲರ್ ಶೇಪ್ ಬರ್ಬೋದು. ಆಸ್ ಅ ರಿಸಲ್ಟ್ ಶೇಪ್ ಆಫ್ ದ ಪಾತ್ ನಿಮ್ಗೆ ಈ ತರ ಬಂದ್ಬಿಡುತ್ತೆ. ಇದನ್ನೇ ನಾವು ಸ್ಪೈರಲ್ ಪಾತ್ ಅಂತ ಕರೀಬಹುದು, ಅಥವಾ ಹೆಲಿಕಲ್ ಶೇಪ್ ಅಲ್ಲಿ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ. ಓಕೆ, ಸೊ ಡೋಂಟ್ ಫರ್ಗೆಟ್ ದಿಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಥೀಟಾ ಇಸ್ ಇಕ್ವಲ್ ಟು 90, ಸರ್ಕ್ಯುಲರ್ ಪಾತ್. ಥೀಟಾ ಏನಾದರೂ ಅಕ್ಯೂಟ್ ಆಂಗಲ್ ಆದ್ರೆ ಈ ತರ ಸ್ಪ್ರಿಂಗ್ ಶೇಪ್ ಅಲ್ಲಿ, ಓಕೆ, ಸ್ಪೈರಲ್ ಶೇಪ್ ಅಲ್ಲಿ ಪಾರ್ಟಿಕಲ್ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈಗ ಇಷ್ಟೊತ್ತವರೆಗೂ ಮ್ಯಾಗ್ನೆಟಿಕ್ ಫೋರ್ಸ್ ಚಾರ್ಜ್ ಪಾರ್ಟಿಕಲ್ ಮೇಲೆ ಆಕ್ಟ್ ಆದ್ರೆ ಏನೇನಾಗುತ್ತೆ, ಯಾವ್ಯಾವ ಶೇಪ್ ಅಲ್ಲಿ ಪಾರ್ಟಿಕಲ್ ಮೂವ್ ಆಗುತ್ತೆ ಅಂತ ನೋಡಿದ್ವಿ. ಈಗ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ನ SI ಯೂನಿಟ್ ಮತ್ತು ಅದರ ಡೆಫಿನೇಷನ್ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಗೆ SI ಯೂನಿಟ್ ಬಂದ್ಬಿಟ್ಟು ಟೆಸ್ಲಾ ಅಂತ ಕರೀತಾರೆ. ಟೆಸ್ಲಾವನ್ನ ಕ್ಯಾಪಿಟಲ್ T ಇಂದ ರೆಪ್ರೆಸೆಂಟ್ ಮಾಡಬಹುದು. There is one more unit of magnetic field, that is nothing but Gauss ಅಂತ ಕರೀತಾರೆ. ಗಾಸ್ ಅನ್ನ ಸಿಂಪಲ್ ಆಗಿ G ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದು SI ಯೂನಿಟ್, ಬಟ್ ಇದು SI ಯೂನಿಟ್ ಅಲ್ಲ. ಇವೆರಡಕ್ಕೂ ರಿಲೇಷನ್ಸ್ ಇದೆ. ಏನದು ಅಂತಂದ್ರೆ 1 ಟೆಸ್ಲಾವನ್ನ ನಾವು 10⁻⁻5 ಗಾಸ್ ಅಂತ ಬರ್ಕೋಬಹುದು, ಅಥವಾ 1 ಗಾಸ್ ಇಸ್ ಈಕ್ವಲ್ ಟು 10⁻+5 ಟೆಸ್ಲಾ ಅಂತ ಬರ್ಕೋಬಹುದು. ಓಕೆ,
ಇಲ್ಲಿ 1 ಟೆಸ್ಲಾ ಅಂದ್ರೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್? ಇಟ್ಸ್ ಆಕ್ಚುಲಿ ಲಾರ್ಜರ್ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಟೆಸ್ಲಾ ಅನ್ನುವಂಥದ್ದು. ಯಾಕೆ ಅಂತ ಕೇಳಿದ್ರೆ, ನೀವು ಸೂಪರ್ ಕಂಡಕ್ಟರ್ಸ್ ನ ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡೋಕ್ಕಾಗುವಂತಹ ಮ್ಯಾಕ್ಸಿಮಮ್ ಅಂದ್ರೆ ಒಂದಷ್ಟು ಮಾಡರೇಟ್ ಆಗಿರುವಂತಹ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಂದ್ರೆ ಅರೌಂಡ್ 5 to 10 ಟೆಸ್ಲಾ ಅಷ್ಟೇ, ಈವನ್ ಬೈ ಯೂಸಿಂಗ್ ಸೂಪರ್ ಕಂಡಕ್ಟರ್ಸ್. ಓಕೆ, ಆಮೇಲೆ ಅರ್ತ್ ಈಸ್ ಆಲ್ಸೋ ಹ್ಯೂಜ್ ಮ್ಯಾಗ್ನೆಟ್. ಅರ್ತ್ ಸರ್ಫೇಸ್ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತಂದ್ರೆ ಇಷ್ಟೇ, 10⁻⁵ ಟೆಸ್ಲಾ ಇರುತ್ತಷ್ಟೇ ಆನ್ ದ ಅರ್ತ್ ಸರ್ಫೇಸ್. ಸೊ ಲೆಟ್ ಮಿ ರೈಟ್ ಇಟ್ ಇಸ್ ಬಿ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್, ಸೊ ವಿಚ್ ಇಸ್ ಅರೌಂಡ್ 10⁻⁵ ಟೆಸ್ಲಾ. ಓಕೆ, ಸೊ therefore let us understand what exactly is 1 ಟೆಸ್ಲಾ. ಅದರ ಡೆಫಿನೇಷನ್ ಏನು ಅನ್ನೋದನ್ನ ಹೇಳ್ಕೊಡ್ತೀನಿ ಯೂಸಿಂಗ್ ದ ಸೇಮ್ ಫಾರ್ಮುಲಾ, F is equal to QVB sin theta. ಓಕೆ, ಸೊ ಬಿ ಅಂದ್ರೆ 1 ಟೆಸ್ಲಾ ಅಂದ್ರೆ ಎಷ್ಟು ಅಂತ ಅರ್ಥ ಮಾಡ್ಕೋಬೇಕು. ಐ ವಿಲ್ ಇಮ್ಯಾಜಿನ್ ದಟ್ ದೆರ್ ಈಸ್ ಅ ಚಾರ್ಜ್ ಪಾರ್ಟಿಕಲ್. ಆ ಚಾರ್ಜ್ ಪಾರ್ಟಿಕಲ್ ನ ಚಾರ್ಜ್ 1 ಕೂಲಮ್ ಅಂತ ಇಟ್ಕೋತೀನಿ. ದೆರ್ ಈಸ್ ಅ ಚಾರ್ಜ್ ಪಾರ್ಟಿಕಲ್ ಆಫ್ ಚಾರ್ಜ್ 1 ಕೂಲಮ್ and it is moving inside the magnetic field at an angle perpendicular to the direction of magnetic field. Perpendicular ಅಂದ್ರೆ theta is equal to 90 degree ಆಗಬೇಕು. ಎಷ್ಟು ವೆಲಾಸಿಟಿ ಮೂವ್ ಆಗ್ತಾ ಇದೆ? ವೆಲಾಸಿಟಿ ಇಸ್ 1 meters per second. ಅದರ ಸ್ಪೀಡ್. ಇಷ್ಟು ಸ್ಪೀಡ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಆಗ್ತಾ ಇದೆ 1 ಕೂಲಮ್ ಆಫ್ ಚಾರ್ಜ್. ಹಾಗಾದ್ರೆ ಅದು ಎಷ್ಟು ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ? ಇಮ್ಯಾಜಿನ್ ದ ಪಾರ್ಟಿಕಲ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ದ ಫೋರ್ಸ್ ಆಫ್ 1 ನ್ಯೂಟನ್. 1 ನ್ಯೂಟನ್ ಅಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ಈಕ್ವೇಶನ್ ಏನಾಗುತ್ತೆ? ಯು ಕ್ಯಾನ್ ರೈಟ್ ಬಿ ಇಸ್ ಈಕ್ವಲ್ ಟು, ಈ ಬಿ ಅನ್ನ ಸಿಂಪ್ಲಿ ಈಕ್ವಲ್ ಟು 1 ಅಂತ ಬರೀಬಹುದು. ನೋಡಿ, ಚಾರ್ಜ್ಗೆ SI ಯೂನಿಟ್ ಹಾಕಿದೀನಿ. ಓಕೆ, ಇಲ್ಲಿ ಡಿಗ್ರೀಸ್ ಅಥವಾ π/2 ರೇಡಿಯನ್ಸ್ ಅಂತ ನಾನು ಬರ್ಕೋಬಹುದು. ವೆಲಾಸಿಟಿಗೆ 1 meter per second ಅಂತ ಹಾಕಿದೀನಿ. ಫೋರ್ಸ್ ನ 1 ನ್ಯೂಟನ್ ಅಂತ ಇಟ್ಕೊಂಡಿದ್ದೀನಿ. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ SI ಯೂನಿಟ್ ಹಾಕಬೇಕು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಈಕ್ವೇಶನ್ ಅಲ್ಲಿ 1 ಬರ್ತಾ ಇದೆ, ಬರೀ 1 ಅಲ್ಲ 1 ಟೆಸ್ಲಾ ಅಂತ ಬರ್ಕೋಬೇಕು. ಹಾಗಾದ್ರೆ ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ 1 ಟೆಸ್ಲಾ ಆಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸೆಡ್ ಟು ಬಿ 1 ಟೆಸ್ಲಾ when a unit positive charge, okay, moving with a velocity of 1 meter per second perpendicular to the magnetic field and experiencing the force of 1 newton, then magnetic field is said to be 1 tesla. This is nothing but the definition of Tesla. Okay, so now ಈ ವಿಡಿಯೋದಲ್ಲಿ ಇಷ್ಟು ವಿಚಾರಗಳನ್ನ ನೋಡಿದೀವಿ. ಮುಂದಿನ ವಿಡಿಯೋದಲ್ಲಿ we will understand the relation between electric field and magnetic field, ಲಾರೆಂಟ್ಸ್ ಫೋರ್ಸ್ ಅಂದ್ರೆ ಏನು, ಮತ್ತೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಮೂವ್ ಆಗುತ್ತೆ ಅಂತ ಹೇಳಿದೆ ಚಾರ್ಜ್ ಪಾರ್ಟಿಕಲ್. ಮೂವ್ ಆಗುವಾಗ ಅದರ ರೇಡಿಯಸ್ ಎಷ್ಟಿರುತ್ತೆ, ಟೈಮ್ ಪೀರಿಯಡ್ ಎಷ್ಟಿರುತ್ತೆ, ಈ ತರ ಕೆಲವು ಕ್ವಾಂಟಿಟೀಸ್ಗಳನ್ನ ವಿ ವಿಲ್ ಡಿರೈವ್ ಅಂಡ್ ವಿ ವಿಲ್ ಕ್ಯಾಲ್ಕುಲೇಟ್. ವಿ ವಿಲ್ ಆಲ್ಸೋ ಸಾಲ್ವ್ ದ ಪ್ರಾಬ್ಲಮ್ಸ್.